ಮಾನವ ಧರ್ಮ, ದೈವಿಕ ಕಾನೂನು ಮತ್ತು ಪ್ರವಾದಿ ಮೊಹಮ್ಮದ್ ಅವರ ಸಂದೇಶ ಪ್ರಚಾರದ ಸಲುವಾಗಿ ಯುನಿವೆಫ್ ಕರ್ನಾಟಕದ ವತಿಯಿಂದ ಮನುಕುಲದ ಪ್ರವಾದಿಯನ್ನು ಅಭಿಯಾನದ ಸಮಾರೋಪ ಕಾರ್ಯಕ್ರಮ ನಗರದ ಪುರಭವನದಲ್ಲಿ ನಡೆಯಿತು. ಬಾರ್ಕೂರು ಮಹಾಸಂಸ್ಥಾನದ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಭಾರತವು ದೇವರ ಮನೆಯಾಗಿದೆ. ಇಲ್ಲಿ ಎಲ್ಲ ಧರ್ಮೀಯರು ಕೂಡಿ ಬಾಳುತ್ತಿದ್ದಾರೆ. ಆದರೆ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಧರ್ಮವನ್ನು ಒಡೆಯುತ್ತಿದ್ದಾರೆ. ರಾಜಕೀಯ ಶಕ್ತಿಗಳಿಂದಲೇ ಇಂತಹ ಪ್ರಯತ್ನಗಳು ನಡೆಯುತ್ತಿದೆ. ರಾಜಕೀಯದಲ್ಲಿ ಧರ್ಮ ಇರಲಿ, ಆದರೆ ಯಾವ ಕಾರಣಕ್ಕೂ ಧರ್ಮದಲ್ಲಿ ರಾಜಕೀಯ ಬೆರೆಸಲು ಬಿಡಬಾರದು ಎಂದು ಕರೆ ನೀಡಿದರು. ಆಗಿದೆ, ಅದರಿಂದ ನಡ್ಕೊಂಡು ಬಂದಾಗಿದೆ. ಇವತ್ತಿರ್ತಕ್ಕಂಥ ಮುಸಲ್ಮಾನರು ಬೇರೆ ದೇಶದಿಂದ ಬಂದಿರೋದಲ್ಲ, ನಮ್ಮವರೇ ಅನ್ನುವಂಥ ಪ್ರೀತಿನಲ್ಲಿ ನಾವು ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು, ಜೈನರು ಈ 5 ಬೆರಳು ಏನಿದೆ, ಈ 5 ಬೆರಳು ಇಲ್ಲದೆ ಈ ಕೈ ಚಂದ ಕಾಣೋದಿಲ್ಲ. ಈ 5 ಬೆರಳಲ್ಲಿ ಜೈನರು ಬೇಕು, ಬೌದ್ಧರು ಬೇಕು, ಮುಸ್ಲಿಮರಿದ್ದಾರೆ, ಕ್ರೈಸ್ತಿದ್ದಾರೆ, ಹಿಂದೂಗಳಿದ್ದಾರೆ. ಆವಾಗ ಮುಷ್ಟಿ ಗಟ್ಟಿ ಆಯಿತು. ಇನ್ನೊಂದು ದೇಶ ಬಂದರೆ ಕುಟ್ಲಿಕ್ಕೆ ನಮ್ಮ ಕೈ ಬಲ ಶಕ್ತಿ ಬರ್ತದೆ. ಇದು ಬರಬೇಕು, ಇದು ಬರಬೇಕಾದ್ರೆ ಏನು? ಈಗಿನ ಯುವ ಜನರಿಗೆ ಪ್ರವಾದಿಯವರ ಸಂದೇಶ ಹೋಗಬೇಕು. ಎಷ್ಟು ಚಂದದ ಪುಸ್ತಕವನ್ನು ಪ್ರವಾದಿಯವರ ಬಗ್ಗೆ ನಮ್ಮ ರಫೀವುದ್ದೀನ್ ಬರೆದಿದ್ದಾರೆ. ನಿಮ್ಮ ಊರಿನವರು ಇಷ್ಟು ಚಂದದ ಕನ್ನಡದಲ್ಲಿ ಅವರ ಸಂದೇಶ ಬರೆದಿದ್ದಾರೆ ಅನ್ನೋದನ್ನು ನೀವುಗಳು ಕಂಡು ಕಡೆ ಪ್ರಚಾರ ಮಾಡಬೇಕು. ಕಂಡು ಕಡೆ ಪ್ರಚಾರ ಮಾಡಬೇಕು. ಇದರೊಳಗೆ ಒಂದೇ ಒಂದು ಪೇಜಲ್ಲಿ ನಾನು ನಿಮ್ಗೆ ಉಲ್ಲೇಖ ಮಾಡ್ತೀನಿ. ಓ ಪ್ರಭು, ಅಧ್ಯಾಯ 2ರಲ್ಲಿ ವಚನ 129 ಬರೆದಿರೋದು, ಅವರಿಗೆ ನಿನ್ನ ವಚನಗಳನ್ನು ಪಠಿಸಿ ಹೇಳುವ ಮತ್ತು ಗ್ರಂಥವನ್ನು ಯುಕ್ತಿಯನ್ನೂ ಬೋಧಿಸುವ ಹಾಗೂ ಅವರ ಜೀವನವನ್ನು ಮತ್ತೋರ್ವ ಅತಿಥಿ ಬಲ್ಮಠ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನ ಪ್ರಾಂಶುಪಾಲ ರೆವರೆಂಡ್ ಪ್ರೊಫೆಸರ್ ಎಚ್.ಎಂ. ವಾಟ್ಸನ್ ಮಾತನಾಡಿ, ಯಾವ ಧರ್ಮವೂ ಶ್ರೇಷ್ಠವಲ್ಲ, ನನ್ನ ಧರ್ಮವೇ ಶ್ರೇಷ್ಠ ಎಂಬ ಭಾವನೆ ಬಂದರೆ ಅಪನಂಬಿಕೆ ಹೆಚ್ಚಾಗುತ್ತದೆ. ಇದರಿಂದ ಸಮಾಜದಲ್ಲಿ ಸಾಮರಸ್ಯ ಹದಗೆಡುತ್ತದೆ. ಎಲ್ಲ ಧರ್ಮಗಳ ಹಿಂದೆಯೂ ದೇವರು ಎಂಬ ಪರಿಕಲ್ಪನೆ ಇದೆ. ಆ ದೇವರು ಒಬ್ಬನೇ ಆಗಿದ್ದಾನೆ. ಅದೇ ಅಂತಿಮ ಸತ್ಯವೂ ಆಗಿದೆ. ಧರ್ಮದ ತಿರುಳು ಅರಿತರೆ ಯಾವೊಬ್ಬನೂ ಮತಾಂತನಾಗಲು ಸಾಧ್ಯವಿಲ್ಲ ಎಂದರು. ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ನಡೆಯಿತು. ಅಲ್ಲಿ ನಮ್ಮ ದೇಶದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದ ಅವರು ಭಾಗವಹಿಸಿದ್ದರು. ಅಲ್ಲಿ ಅವರು ಪ್ರಸ್ತಾಪಿಸಿದ ಒಂದು ವಿಷಯ, ಧರ್ಮಗಳ ಒಳಗೆ, ವಿಶ್ವ ಧರ್ಮಗಳ ಒಳಗೆ ಇರುವ ಸಾಮರಸ್ಯ. ಅವರು ಉಪಯೋಗಿಸಿದ ಉದಾಹರಣೆ ಏನಂದರೆ, ವಿಶ್ವದ 5 ಧರ್ಮಗಳು. ಸಾಮಾನ್ಯವಾಗಿ ವಿಶ್ವದಲ್ಲಿ 5 ಧರ್ಮ ಅಂತ ಹೇಳುವಾಗ ಅದರಲ್ಲಿ 3 ಸೆಮೆಟಿಕ್ ಧರ್ಮ, ಯಹೂದಿ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಮತ್ತು ಭಾರತೀಯದ 2 ಧರ್ಮ, ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮಗಳನ್ನು 5 ಧರ್ಮ ಎಂಬುದಾಗಿ ಪರಿಗಣಿಸುತ್ತಾರೆ. ಈ 5 ಧರ್ಮಗಳು ಹೇಗಂತ ಹೇಳಿದರೆ, ನಮ್ಮ ಕೈಯಲ್ಲಿರುವಂಥ 5 ಬೆರಳುಗಳಿದ್ದ ಹಾಗೆ. ಈ 5 ಬೆರಳು ಸೇರಿ ಮುಷ್ಟಿ ಆಗ್ತದೆ. ಅದೇ ರೀತಿ ಈ 5 ಧರ್ಮಗಳು ಸೇರಿ ಮಾನವ ಕುಲಕ್ಕೆ ಮಾನವ ಧರ್ಮ ಆಗ್ತದೆ ಎಂಬ ಅತ್ಯುತ್ತಮವಾದ ಆಲೋಚನೆಯನ್ನು ಅಲ್ಲಿ ಮುಂದಿಟ್ಟಿದ್ದರು. ನಾವು ಅನೇಕ ವೇಳೆ ಇದನ್ನು ಮರೆಯುತ್ತೇವೆ ಮತ್ತು ನನ್ನ ಧರ್ಮ ಮಾತ್ರ ಎಂಬುದಾಗಿ ಮುಂದೆ ಹೋಗ್ತೇವೆ. ಆಗ ನಮ್ಮ ಪ್ರಸ್ತುತ ಸಮಾಜದಲ್ಲಿ ಯುನಿವೆಫ್ ಕರ್ನಾಟಕದ ಅಧ್ಯಕ್ಷ ರಫೀಯುದ್ದೀನ್ ಕುದ್ರೋಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಮಾರೋಪ ಭಾಷಣ ಮಾಡಿದರು. ವೇದಿಕೆಯಲ್ಲಿ ಅಭಿಯಾನದ ಸಹ ಸಂಚಾಲಕರಾದ ಆಸಿಫ್ ಕುದ್ರೋಳಿ ಮತ್ತು ಉಬೈದುಲ್ಲಾ ಬಂಟ್ವಾಳ ಹಾಗೂ ಯುನಿವೆಫ್ ಕೇಂದ್ರ ಸಮಿತಿಯ ಕಾರ್ಯದರ್ಶಿ ಬಿಎಂ ಬದ್ರುದ್ದೀನ್, ಅಭಿಯಾನದ ಸಂಚಾಲಕ ಸೈಫುದ್ದೀನ್ ಕುದ್ರೋಳಿ, ಯುನಿವೆಫ್ ಪ್ರಧಾನ ಕಾರ್ಯದರ್ಶಿ ಯುಕೆ ಖಾಲಿದ್, ಯುದೈಫ್ ಕುದ್ರೋಳಿ ಮತ್ತು ಫಜಲ್ ಉಳ್ಳಾಲ ಉಪಸ್ಥಿತರಿದ್ದರು. ಎಲ್ಲ ಭಯೋತ್ಪಾದಕರು ಮುಸಲ್ಮಾನರು, ಆದರೆ ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ. ಈ ರೀತಿ ಒಮ್ಮೆ ಪ್ರಶ್ನೆಯಲ್ಲಿ ಮಾತಾಡುವಾಗ ಅವರು ಈ ಮಾತನ್ನು ಹೇಳಿದರು. ಆಗ ನಾನೊಂದು ಪ್ರಶ್ನೆ ಕೇಳಿದ್ದೆ. ವೀರಪ್ಪನ ಒಬ್ಬ ವ್ಯಕ್ತಿ ಇದ್ದ. 168 ಮಂದಿ 68 ಪೊಲೀಸ್ ಅಧಿಕಾರಿಗಳನ್ನು ಕೊಂದಂಥ ವೀರಪ್ಪನನ್ನು ಹಿಂದೂ ಉಗ್ರಗಾಮಿ ಭಯೋತ್ಪಾದಕ ಯಾಕೆ ಹೇಳ್ತಾ ಇಲ್ಲ ನೀವು? ಆತ ಹಿಂದೂ ಅಲ್ಲವೇ? ಆತ ಹಿಂದೂ ಆಗಿದ್ದ. ಮಾತ್ರವಲ್ಲ,
ಅಮಾವಾಸ್ಯೆ ದಿನ ತಪ್ಪದೆ ತನ್ನ ಪ್ರದೇಶಕ್ಕೆ ಬಂದು ದೊಡ್ಡ ಮಟ್ಟದ ಪೂಜೆಯನ್ನು ನಿರ್ವಹಿಸುತ್ತಿದ್ದಂಥ ವ್ಯಕ್ತಿ, ಆ ವ್ಯಕ್ತಿಯನ್ನು ದಂತಕಳ್ಳ, ದಂತಚೋರ, ಮಾನಕಳ್ಳ ಈ ರೀತಿಯ ಉನ್ನತವಾದಂಥ ಹೆಸರನ್ನು ಅಭಿಸಂಬೋಧಿಸುವುದು, ಅರಬ್ಬಿ ಹೆಸರಿನಿಂದ ಯಾರಾದರೂ ಚೂರಿ ಹಾಕಿದರೆ ಆತನನ್ನು ಇಸ್ಲಾಮಿ ಭಯೋತ್ಪಾದಕ, ಮುಸ್ಲಿಂ ಭಯೋತ್ಪಾದಕ ಎಂಬ ಚಿತ್ರೀಕರಣ ಮಾಡ್ತಾ ಇರುವುದು. ಆ ಕುರಿತು ಪ್ರವಾದಿ ಸಲಾ ಅಲೈಹಿ ವಸಲ್ಲಂ ಹೇಳಿದರು, ನನ್ನ ಸಮುದಾಯದವ ಭಯೋತ್ಪಾದಕನಾಗಲು ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ಆತನಿಗೆ ಅರಬಿ ಹೆಸರಿದೆ, ಒಬ್ಬ ವ್ಯಕ್ತಿಗೆ ಮುಸಲ್ಮಾನ್ ನಾಮಧಾರಿ, ವ್ಯಕ್ತಿ ಮುಸ್ಲಿಂ ನಾಮಧಾರಿಯಾಗಿದ್ದಾನೆ, ಮತ್ತು ಒಬ್ಬ ವ್ಯಕ್ತಿಗೆ ಹಿಂಸೆ ಕೊಡುವುದಾದರೆ ಅಲ್ಲಾಹನ ಪ್ರವಾದಿ ಬಹಳ ಸ್ಪಷ್ಟವಾಗಿ ಸಾರಿದರು, ತನ್ನ ನೆರೆಯವನಿಗೆ ಉಪದ್ರ ಮಾಡುವವನು ಮುಸಲ್ಮಾನಲ್ಲ. ಸಮಾಜಕ್ಕೆ ಬಿಡಿ, ದೇಶಕ್ಕೆ ಬಿಡಿ, ಹಿಂದೂಗಳಿಗೆ ಬಿಡಿ, ತನ್ನ ನೆರೆಯವರಲ್ಲಿ ಒಬ್ಬ ವ್ಯಕ್ತಿ, ನಿಮ್ಮ ಮಕ್ಕಳಿಗೆ ನೀವು ತಿಂಡಿ ತಿನಿಸುಗಳನ್ನು ಖರೀದಿಸಿಕೊಂಡು ಹೋಗುವಾಗ ನಿಮ್ಮ ನೆರೆಯ ಮಕ್ಕಳಿಗೆ ಕೂಡ ಖರೀದಿಸಿರಿ. ಹಿಂದೂ ಆಗಿರಬಹುದು ಆತ, ನಿಮ್ಮ ನೆರೆಯ ಮಕ್ಕಳು ಹಿಂದೂ ಆಗಿರಬಹುದು. ಯುನಿವೆಫ್ ಉಳ್ಳಾಲ ಶಾಖೆಯ ಕಾರ್ಯದರ್ಶಿ ಉಮರ್ ಮುಖ್ತಾರ್ ಕಿರಾಅತ್ ಪಠಿಸಿದ್ರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.